ನಮಸ್ಕಾರ ವೀಕ್ಷಕರೇ. ಸುಮಾರು ದಿನಗಳಿಂದ ಯೋಗಾನಂದ ಗುರುಗಳದ್ದು ವಿಡಿಯೋಗಳು ಮಾಡಿ ಅಂತೇಳಿ ಸಾಕಷ್ಟು ಕಮೆಂಟ್ಸ್ಗಳಲ್ಲಿ ಹಾಕಿದ್ರಿ. ಬಟ್ ಯೋಗಾನಂದ ಗುರುಗಳು ಅವರು ಕೆಲವೊಂದು ಅವ್ರದ್ದೇ ಆಶ್ರಮದ್ದು ಕೆಲಸಗಳಲ್ಲಿ ಬ್ಯುಸಿ ಇದ್ದರು. ತುಂಬಾ ಒಂದಷ್ಟು ಬೇರೆ ಕೆಲವೊಂದು ಚಟುವಟಿಕೆಗಳಲ್ಲಿ ನಡೀತಾ ಇದ್ದಿದ್ದರಿಂದ ಅವರು ಸಮಯ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಟೈಮ್ ಬಂದಿತ್ತು. ಅವರು ಮಾತಾಡೋದನ್ನು ಅವರು ಬನ್ನಿ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ವಿಡಿಯೋಗಳು ಇವತ್ತು ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ರಾಘವೇಂದ್ರ ಅವರು ಕೂಡ ನಾವು ಇಬ್ಬರು ಸೇರಿನೇ ಇಲ್ಲಿ ಬಂದಿರೋದು. ಸಾಕಷ್ಟು ಯೋಗಾನಂದ ಗುರುಗಳಿಗೆ ಸಂಬಂಧಪಟ್ಟಂತೆ ಒಳ್ಳೆ ವಿಚಾರಗಳು ಅವ್ರು ಹೇಳ್ತಾ ಇದ್ದಾರೆ. ಅವ್ರ ವಿಡಿಯೋಗಳನ್ನ ನೀವು ತಪ್ಪದಿರ ಒಂದಷ್ಟು ಮಾಡ್ತಾ ಹೋಗಿ ಅಂತೇಳಿ ತುಂಬಾ ನನಗೆ ಕೇಳಿದ್ದೀರಾ. ಆ ಒಂದು ಉದ್ದೇಶಕ್ಕೋಸ್ಕರ ಬಾಗಲಕೋಟೆ ಹಲಗೇರಿ ಅಂತೇಳಿ ಇದು ಒಂದು ವಿಲೇಜು. ಇಲ್ಲಿ ಪೂರ್ಣಾನಂದ ಆಶ್ರಮ. ಈ ಒಂದು ಆಶ್ರಮದಲ್ಲಿ ಗುರುಗಳು ಕೆಲವು ದಿನಗಳಲ್ಲಿ ಇರ್ತಾರೆ, ಕೆಲವು ದಿನಗಳಲ್ಲಿ ಇರೋದಿಲ್ಲ. ಬಟ್ ಅವ್ರು ಯಾವಾಗ ಇರ್ತಾರೆ ಆಗ ಮಾತ್ರ ಇಲ್ಲಿ ಜನ ಬರಬೇಕಾಗುತ್ತೆ. ಇನ್ನೊಂದು ವಿಶೇಷವಾಗಿ ಏನು ಅವರು ನನಗೆ ಫೋನಲ್ಲಿ ಮಾತಾಡಿರೋದೇನೆಂದರೆ, ತುಂಬ ಕಾಲ್ಸ್ಗಳು ಅವ್ರಿಗೆ ಬರೋದ್ರಿಂದ ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿರ್ತಾರೆ. ಹೆಚ್ಚಾಗಿ ಫೋನ್ ಮಾಡೋದು ಬೇಡ. ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜು ಇಲ್ಲ ಟೆಕ್ಸ್ಟ್ ಮೆಸೇಜು ಏನಾದರೂ ಕಳಿಸಿರಲಿ. ಅವ್ರದ್ದೊಂದು ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಅವರು ಟೈಮ್ ಸಿಕ್ಕಾಗ ಖಾಲಿ ಇದ್ದಾಗ ಆ ಒಂದು ಮೆಸೇಜನ್ನು ನೋಡಿ ಅದಕ್ಕೆ ಕೆಲವೊಂದು ರಿಪ್ಲೈ ಮಾಡಬೇಕು ಅನಿಸಿದರೆ ಮಾಡ್ತಾರೆ. ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಹಾಗಾಗಿ ವಿಡಿಯೋಗಳು ಯಾಕಂದರೆ ಅವ್ರಿಗೆ ಜನ ಇಲ್ಲಿ ಜಾಸ್ತಿ ಬರೋದ್ರಿಂದನೇ ಈಗ ವಿಡಿಯೋ ಮಾಡಿದ್ರೆ ಜನ ಬರ್ತಾರೆ, ನನಗಿಲ್ಲಿ ತೊಂದರೆ ಆಗುತ್ತೆ, ನನ್ನ ಕೆಲಸಗಳಿಗೆ ಅಡ್ಡ ಆಗುತ್ತೆ, ನನ್ನ ಸಿದ್ಧಿ ಸಾಧನೆಗಳಿಗೆ ಇದು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಹೆವಿ ಡಿಸ್ಟರ್ಬ್ ಮಾಡಬಾರ್ದು. ಅವ್ರಿಗೆ ಹಂಗೂ ಮಾತಾಡಲೇಬೇಕು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾತ್ರ ಕಳಿಸಿ. ಅವ್ರು ಅದನ್ನ ಟೈಮ್ ಸಿಕ್ಕಾಗ ನೋಡಿ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಅವ್ರನ್ನ ಯಾರನ್ನ ಇಲ್ಲಿ ಕರ್ಸ್ಕೋಬೇಕು ಅವರೇ ಕರ್ಸ್ಕೋತಾರೆ. ಇಲ್ಲಾಂದರೆ ಅದು ಬೇಡ ಅಂದಾಗ ಅವ್ರು ಬಿಡ್ತಾರೆ. ಇದೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟು. ಇಲ್ಲಾಂದರೆ ಅವ್ರು ವಿಡಿಯೋಗಳು ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರಾಘವೇಂದ್ರ ಅವರೇ, ನಮ್ಮ ಯೋಗಾನಂದ ಗುರುಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ? ಇಲ್ಲ, ಅದೇನೆ ನಾವು ಈ ಕಡೆ ಬರ್ತಾ ಇರ್ತೀವಲ್ಲ, ಆಲ್ಮೋಸ್ಟ್ 2-3 ಸರಿ ಬಂದ್ವಿ ನಾವು. ಬಿಜಾಪುರ, ಈ ಕಡೆ ಅಣಿಗೇರಿ, ಈ ಕಡೆ ಬಾಗಲಕೋಟೆಗೆಲ್ಲ ಬಂದಾಗೂ ನಾವು ಫೋನ್ ಮಾಡ್ದಲ್ಲೇ ಇಲ್ಲ ಆಶ್ರಮದ ಕೆಲಸ ಇದ್ದಾವೆ, ಆಗಲ್ಲ, ದಯವಿಟ್ಟು ಬರೋಕ್ಕೆ ಹೋಗಬೇಡ ಅಂತಂದರು. ಒಂದ್ಸರಿ ನಾವು ಇದೇ ರೋಡಲ್ಲಿ ಹೋದಾಗೂ ಫೋನ್ ಮಾಡಿದ್ರಿ. ಇಲ್ಲ ಆಗಲ್ಲ, ತುಂಬ ಕೆಲಸ ಐತೆ, ಜಾತ್ರೆ ಬೇರೆ ಇದ್ದಾವೆ, ಫುಲ್ಲು ಇದು ಪ್ರಿಪ್ರೇಷನ್ ರೆಡಿ ಆಗಬೇಕು ಅಂತೇಳಿ ಅಂತಂದರು. ಈಗ ನಮಗೆ ಅದೇ ನಮ್ಮ ಬಿಜಾಪುರದಲ್ಲಿ ಒಂದು ಕೆಲಸ ಇತ್ತು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹೆಂಗೆ ಹತ್ರಕ್ಕೆ ಬಂದಿದ್ವಲ್ಲ, 2-3 ಸರಿ ಹೋದ್ವಿ, ಸಿಗಲಿಲ್ಲ. ಆಮೇಲೆ ಇಲ್ಲ, ನೀವು ತುಂಬ ಜನ ಕಾಯ್ತಾ ಇದ್ದಾರೆ, ತುಂಬ ಒಂದು ಎಪಿಸೋಡ್ಗಳಾಗಬೇಕು, ಕಾಲಜ್ಞಾನ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂದಿದ್ದಕ್ಕೆ ಆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೆಂಗೆ ನಾವು ಬಿಜಾಪುರದಲ್ಲಿ ಕೆಲಸ ಇತ್ತು, ಅದು 2 ದಿನ ಮುಗಿಸ್ಕೊಂಡು ಈಗ ಇವರು ಟೈಮ್ ಕೊಟ್ಟಿದ್ದರಿಂದ ಗುರುಗಳು ಈಗ ಎಪಿಸೋಡ್ ಮಾಡೋದಕ್ಕೆ ಇಬ್ಬರು ಸಮೇತ ಬರ್ತಾಯಿದ್ವಿ. ಆ ಮುಂದೆ ಗುರುಗಳದ್ದು ಎಪಿಸೋಡ್ ನೋಡ್ತಾ ಹೋಗಿ ಒಳ್ಳೊಳ್ಳೆ ಸಂದೇಶ ಐತೆ, ನೋಡ್ತಾ ನಮ್ಮನ್ನು ಪ್ರೋತ್ಸಾಹಿಸಿ. ಇದೊಂದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಅವ್ರಿಗೆ ಜಾಸ್ತಿ ಫೋನ್ ಮಾಡಿ ಟಾರ್ಚರ್ ಕೊಟ್ಟಾಗ ಅವರು ವಿಡಿಯೋಗಳು ಕೊಡ್ತಾಯಿಲ್ಲ. ಯಾಕಂದರೆ ಇಷ್ಟು ಗ್ಯಾಪ್ ಏನಕ್ಕೆ ಆಯಿತು ಅಂದರೆ, ತುಂಬ ಜನ ಅವ್ರಿಗೆ ಫೋನುಗಳು ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಿದ್ದು ಒಂದೇ ಉದ್ದೇಶಕ್ಕೆ ವಿಡಿಯೋಗಳು ಅವ್ರು ಕೊಟ್ಟಿರಲಿಲ್ಲ. ನೀವು ಸಹಕರಿಸಿದಾಗ, ಒಳ್ಳೆ ಕಮೆಂಟ್ಸ್ಗಳು ಹಾಕಿದಾಗ, ಕೆಲವು ನೆಗೆಟಿವ್ ಕಮೆಂಟ್ಗಳು ಅವೆಲ್ಲನೂ ಸ್ವಲ್ಪ ಅಬ್ಸರ್ವ್ ಆಗಿ ಅವ್ರಿಗೂ ಮನಸ್ಸಿಗೆ ನೋವಾಗುತ್ತೆ. ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ನೀವು ಅವ್ರಿಗೊಂದು ಪ್ರೋತ್ಸಾಹ ಕೊಡ್ತಾರೆ. ಅವರಲ್ಲಿರೋ ವಿಚಾರ ಜ್ಞಾನ ಮಾತ್ರ ತೊಗೊಂಡು ಅದಿಷ್ಟ ಇಲ್ಲಾಂದರೆ ಬಿಟ್ಬಿಡಿ, ನೆಗೆಟಿವ್ ಕಮೆಂಟ್ ಹಾಕೋದು ಬೇಡ ಅಂತ ನಮ್ಮ ಒಂದು ಉದ್ದೇಶ. ಅಲ್ಲ, ಯಾಕೆ ಅಂತಂದರೆ ನಾವು ನೋಡಿದ ಪ್ರಕಾರ ತುಂಬ ಸರ್ಚ್ ಮಾಡಬೇಕು ಅವು ಅವರು. ಯಾಕಂತಂದರೆ ಅವು ಇದು ಬ್ರಹ್ಮಾಂಡ ಚರಿತ್ರೆ ಮತ್ತು ಇದು ಭವಿಷ್ಯ ಪುರಾಣ ಇವರು 5 ಗ್ರಂಥಗಳಲ್ಲಿ ಹುಡುಕಿ ಅವರು ಎಲ್ಲ ಧರ್ಮಗಳಲ್ಲಿರೋ ವಿಚಾರಗಳನ್ನ ತೊಗೊಂಡು ಒಂದು ಕೊಲೈಸ್ ಮಾಡಿ ಅವರಲ್ಲಿ ಏನು ಮೇಯ್ನ್ ಐತೆ ವಿಚಾರ, ಯಾವೆಲ್ಲ ಸಂದೇಶನ ಅವರು ಎಲ್ಲ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಮಾತ್ರ ಅವರು ತಿಳಿಸ್ತಾರೆ. ಹುಡ್ಕಕ್ಕೆ ಹೋದರೆ ಅದು ಎಲ್ಲ ಧರ್ಮಗಳಲ್ಲಿ ಒಂದು ಬುಕ್ಕಲ್ಲಿ ಸಿಗೋದಿಲ್ಲ ಅವ್ರು ಹೇಳೋ ವಿಚಾರ. ಸುಮಾರು ಬುಕ್ಗಳು ನೋಡಿದಾಗ ಆ ವಿಚಾರ ಅರ್ಥ ಆಗುತ್ತೆ. ಅದಕ್ಕೆ ಅವರು ಸ್ವಲ್ಪ ಲೇಟು, ಯಾಕಂದರೆ ಹುಡುಕಿ ಸತ್ಯನೇ ಕೊಡಬೇಕಲ್ಲ ಈಚೆ ಕಡೆ. ಅದರಿಂದ ಒಂದು 7-8 ಗ್ರಂಥದಲ್ಲಿ ಹುಡುಕಿ ಸತ್ಯ ಕೊಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದಿನ ನಮ್ಮನ್ನು ಕಾಯಿಸಿದ್ರು. ಏನಂತಂದರೆ ಅವರು ಸಿದ್ಧಿ, ಇವಾಗ ನಾವು ಅಷ್ಟೇ ಸಿದ್ಧಿ ಸಾಧನೆ ಅವೆಲ್ಲ ಮಾಡಬೇಕಾದಾಗ ಈ ಫೋನುಗಳು ಅವು ಇವು ಬಂದಾಗ ಡಿಸ್ಟರ್ಬ್ ಆಗ್ತದೆ. ಅವರು ಅವಾಗೆಲ್ಲ ಮಾಡೋದಕ್ಕಾಗಲ್ಲ. ಸಾಧನೆ ಮಾಡೋರು ಮೌನ ಜಾಸ್ತಿ ಇರಬೇಕು. ಮೌನ ಜಾಸ್ತಿ
ಇದ್ದಷ್ಟು ಅವ್ರಿಗೆ ಶಕ್ತಿ ಚೆನ್ನಾಗಿ ಬರ್ತಾ ಇರ್ತದೆ. ಈ ಮಾತಾಡ್ತಾ ಎನರ್ಜಿ ಕಳ್ಕೊತಾ ಇರ್ತದೆ. ಆಮೇಲೆ ಜನ ಅವರು ಅಂದರೆ ಅವ್ರ ಹತ್ರಕ್ಕೆ ಬಂದಷ್ಟು ಅದು ಸಿದ್ಧಿ ಸಾಧನೆಗೆ ಅಡ್ಡ ಆಗುತ್ತೆ. ಅದರಿಂದ ಅವರು ದೂರ ಇರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದಷ್ಟು ನಮ್ಮ ವೀಕ್ಷಕರಿಗೆ ಏನಂತ ಹೇಳ್ತೀವಿ ಅಂತಂದರೆ, ಅವರು ಆಲ್ರೆಡಿ ಹೇಳಿದ್ದಾರೆ, ಟೈಮ್ ಇದ್ದರೆ ಮಾತ್ರ ನಾನು ನೋಡ್ತೀನಿ, ಮೊಬೈಲ್ ಆನ್ ಮಾಡ್ತೀನಿ ಅಂತೇಳಿ. ಅವರು ಟೈಮ್ ಇದ್ದರೆ ನೋಡ್ತಾರೆ. ಅವರು ಕೆಲವ್ರಿಗೆ ಏನೇನು ಅಕಸ್ಮಾತ್ ರಿಪ್ಲೈ ಕೊಡಬೇಕು ಮನ್ಸಿಗೆ ಬಂದರೆ ಅಂಥವ್ರಿಗೆ ಮಾತ್ರ ಕೊಡ್ತೀನಿ ಅಂತೇಳಿರೋದು. ದಯವಿಟ್ಟು ವೀಕ್ಷಕರು ಬೇಜಾರು ಮಾಡ್ಕೊಂಬಾರ್ದು. ಅವ್ರು ಯಾರಿಗೆ ಕೊಡಬೇಕು ಅವರು ಮನ್ಸಿಗೆ ಬಂದಾಗ ಕೊಡ್ತಾರೆ, ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಇನ್ನೊಂದು ಏನಂದರೆ, ಅವರು ಯಾವುದೂ ಸಮಸ್ಯೆಗಳನ್ನ ಪರಿಹಾರ ಕೊಡೋದಿಲ್ಲ. ಹೌದು, ಕೆಲವೊಂದೇನೋ ನೆಗೆಟಿವ್ ಎಫೆಕ್ಟ್ಗಳು ಇಲ್ಲ ಇನ್ನೇನೋ ಸಮಸ್ಯೆಗಳಾಗೈತೆ, ಮನೆ ಕಡೆ ಏನೋ ತೊಂದರೆ ಐತೆ, ಇಂಥ ಕೇಸುಗಳು ನಮ್ಮಲ್ಲಿ ಬೇರೆ ಗುರುಗಳು ಬೇರೆಯವರಿದ್ದಾರೆ, ಅವರು ಅದನ್ನು ಕೊಡ್ತಾರೆ. ಸೊ ಸ್ಪೆಷಲಿ ಯೋಗಾನಂದ ಗುರುಗಳು ಯಾವ ಸಮಸ್ಯೆಗಳಿಗೂ ಅವ್ರು ಪರಿಹಾರ ಅಂತ ಕೊಡೋದಿಲ್ಲ. ಅವರೇನು ಹೇಳ್ತಾರೆ, ಅವ್ರಿಗೆ ಸಿದ್ಧಿ ಸಾಧನೆ ಮಾಡೋರಿಗೆ ಇಲ್ಲ ಅವರಲ್ಲಿರೋ ವಿಚಾರ ತಿಳ್ಕೊಳ್ಳೋಕೆ ಮಾತ್ರನೇ ಅವರು ಆಪ್ಷನ್ನು. ಅದು ಬಿಟ್ಟು ಯಾರಾದರೂ ಇಲ್ಲಿ ದೀಕ್ಷೆ ತೊಗೊಬೇಕು ಅಂದರೆ ಅವ್ರದ್ದು ಒಂದಷ್ಟು ರೂಲ್ಸ್ ಇದೆ. ಇಲ್ಲೊಂದು 6 ತಿಂಗಳು ಅವರು ಸೇವೆ ಮಾಡಬೇಕು. ಅದಾದಮೇಲೆ ಅವರು ಕೊಡಬೇಕು ಅನಿಸಿದ್ರೆ, ಯಾರಿಗೆ ಏನು ಕೊಡಬೇಕು ಅನಿಸಿದ್ರೆ ಆ ಸಿದ್ಧಿ ಅವ್ರ ವ್ಯಕ್ತಿಗಳು ನೋಡಿ ಕೊಡ್ತಾರೆ. ಸೊ ಯಾವುದು ಸಮಸ್ಯೆಗಳಲ್ಲಿರೋರು ಅವ್ರಿಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಈ ಥರ ತೊಂದರೆ ಐತೆ ಇದಕ್ಕೆ ಪರಿಹಾರ ಕೊಡಿ ಅಂದರೆ ಅದಕ್ಕೆ ಅವರು ರೆಸ್ಪಾನ್ಸ್ ಇರಲ್ಲ. ಇದು ಅವ್ರ ಕಡೆಯಿಂದ ಅವ್ರಿಗೆ ಸಂಬಂಧಪಟ್ಟಿದ್ದ ವಿಚಾರ. ಸೊ ಇಷ್ಟೆಲ್ಲ ಹೇಳಿದ್ದೀವಿ. ಈಗ ಡೈರೆಕ್ಟು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಗಳನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ತಿಳಿಸಿ ಗುರುಗಳೇ ಇದ್ರ ಬಗ್ಗೆ ನಾನು ತಿಳಿಸ್ತೇನೆ ನಿಮ್ಗೆ. ಇದೇನಂದ್ರೆ ಕುಂಡಲಿನಿ ಸಾಧನೆ ಮಾಡ್ತಿರ್ತಾರಲ್ಲ, ಓಕೆ, ಅದ್ರೊಳಗೆ ಏನೈತಿ ಹಠಯೋಗ ಅಂತ ಬರ್ತೈತಿ, ಮತ್ತು ರಾಜಯೋಗ ಅಂತ ಬರುತ್ತೆ, ಲಯಯೋಗ ಅಂತ ಬರ್ತೈತಿ, ಕ್ರಿಯಾಯೋಗ ಅಂತ ಬರ್ತಾವೆ, ಏನೋ ಭಾಳ ಅದಾವ ಯೋಗ. ಅದರೊಳಗೆ ಏನಪ್ಪ ಅಂದ್ರೆ ದರ್ವೊಬ್ಬ ಯೋಗ ಸಾಧನೆ ಮಾಡೋರು ಸಹಿತ ಇದು ಕುಂಡಲಿನಿಗೆ ಸಂಬಂಧಪಟ್ಟದ್ದು. ಇದು ಒಂದು ನಕಾಶೆ. ಇದು ನಕಾಶೆ ಅಂದ್ರೆ ಇದು ಕುಂಡಲಿನಿನೇ. ಇದು ಇದು ಕುಂಡಲಿನಿನ ಅಂದ್ರೆ ಇದು ಸೈಡ್ನಿಂದ ತೆಗೆದದ್ದು. ಕೆಲವೊಂದಿಷ್ಟು ಫೋಟೋ ಇರ್ತಾವಲ್ಲ, ಅವು ಎದುರುಗಡೆ ತೆಗೆದದ್ದು, ಸ್ಟ್ರೈಟ್ ಇರ್ತಾವೆ, ಎದುರುಗಡೆ ಇರ್ತಾವೆ. ಇದು ಸೈಡ್ನಿಂದ ತೆಗೆದದ್ದು. ಓಕೆ, ಸೈಡ್ನಿಂದ ಹಿಂಗೆ ಬರುತ್ತೆ. ಸೈಡ್ನಿಂದ ಹಿಂಗೆ ಬರ್ತಾರೆ. ಈ ಟೈಪ್ ಆಗಲ್ಲ, ಸ್ವಲ್ಪ ನೀಟ್ ಬರ್ತೈತೆ. ಓಕೆ, ಆ ಚಿತ್ರ ಬೇರೆ ಹಂಗೆ ಮಾಡ್ದಾನ. ಅಂದ್ರೆ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಐತೆ. ಸ್ವಲ್ಪ ಆಗೈತಿ. ಇಲ್ಲೇ ಮುಂದೆ ಬ್ಯಾಂಡ್ ಆಗೈತಿ, ಇತ್ತಾಗ ಸ್ವಲ್ಪ ಇದಾಗೈತಿ. ಇದು ಸೈಡ್ನಿಂದ ಬರುವುದು. ಓಕೆ ಗುರುಗಳೇ. ಅದು ಕೆಲವೊಂದು ಏನಿರ್ತಾವೆ ಮುಂದಿನಿಂದ ಬಂದದ್ದು ಬರ್ತಾವೆ. ಅವು ನೇರಕ್ಕೆ ಇರ್ತಾವೆ. ಅದಕ್ಕೆ ಅವು ಏನದಾವು ಸುಷುಮ್ನ ನಾಡಿ, ಗಿಡ ಪಿಂಗಳ ನಾಡಿ ಹಿಂಗೆ ಬಂದವು ಕಾಣ್ತಾವೆ. ಓಕೆ, ಇಲ್ಲಿ ಏನೈತಲ್ಲ ಇದು ಸೈಡ್ನಿಂದ ಬಂದ ಕಾರಣಕ್ಕೆ ಹಿಂಗೈತೆ. ಇದು ಏನೈತಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ. ಇಲ್ಲಿಂದ ಮುಂದೆ ಮಣಿಪುರಕ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಚಕ್ರ. ಸೊ ಇಲ್ಲಿ ಹೆಸರು ಚೇಂಜ್ ಮಾಡಿದ್ದೀರಾ ನೀವು? ಚೇಂಜ್ ಇಲ್ರಿ, ಎಲ್ಲ ಸರಿಯಾಗಿ ಅದಾವು. ಇಲ್ಲೆಲ್ಲ ಅದಾವು. ಅಂದರೆ ಇದು ಗುದಸ್ಥಾನ, ಲಿಂಗಸ್ಥಾನ, ಅದಾದಮೇಲೆ ಇದು ನಾಭಿಸ್ಥಾನ, ಹೃದಯ ಸ್ಥಾನ, ಕಂಠಸ್ಥಾನ. ಸೊ ಈ ಥರ ಮಾಡಿದ್ದೀರಾ? ನಾ ಮಾಡಿಲ್ರಿ, ಅದು ಹಿಂದಿಂದ ಋಷಿಮುನಿಗಳು ಮಾಡಿದ್ದದು. ಓಕೆ, ಇದನ್ನ ಈಗ ಮತ್ತೆ ತೋರಿಸ್ತಾ ಇದ್ದೀರಾ? ತೋರ್ಸಕತ್ತೈತಿ. ಸರಿ, ನಾವು ಹೊಸ ಮಾಡಕತ್ತಿದ್ದು ಏನೇ ಇಲ್ಲಿ ಹಳೇದೇ ಇದೆಲ್ಲ? ಎಲ್ಲ ಹಳೇದ. ಇದು ಏನೈತಿ ಸುಷುಮ್ನ ನಾಡಿ ಮಠ ಅಂದ್ರೆ ಇದು ನಕಾಶ. ಮತ್ತು ಇನ್ನೊಂದು ಏನೈತಿ ಅಜಪಾಜಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೊಳಗೂ 2 ಬೀಜಾಕ್ಷರ ಬರ್ತಾವೆ. ಓಕೆ, ಅವ್ನು ಹೊರಗಡೆ ಹೇಳುವಂಗಿಲ್ಲ. ಅದನ್ನೇನೈತಲ್ಲ 21,600 ಜಪ ಮಾಡ್ತಾನೆ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಂದು ಜೀವನ ಮಾಡುತ್ತೆ. ಅದು ಏನೈತಿ, ಅದು ಅದ್ರೊಳಗೆ ಮಂತ್ರ ಸೇರಿಸಿ ಜಪ ಮಾಡೋದ್ರಿಂದ ಇದೇನೈತಲ್ಲ ಮಾಂಸಪಿಂಡ ಹೋಗಿ ಮಂತ್ರಮಯ ಪಿಂಡ ಆಗುತ್ತೆ. ಓಕೆ, ಆ ಮಂತ್ರಮಯ ಪಿಂಡ ಆದಾಗ ಮನುಷ್ಯ ಸಿದ್ಧಿ ಪುರುಷಾಕನ. ಇಲ್ಲೈತಿ ನೋಡ್ರಿ, ಗುದಸ್ಥಾನ ಗಣಪತಿ, ಇದು ಮೂಲಾಧಾರ ಚಕ್ರ. ಇದಕ್ಕೆ ಅಧಿಪತಿ ಗಣಪತಿ ಬರ್ತಾನೆ. ಇದಕ್ಕೆ 600 ಜಪ ಮಾಡಿದ್ರೆ ಈ ಚಕ್ರ ದಾಟಿದ.
ಹಿಂಗತೆ ಒಂದೊಂದು ಚಕ್ರ ದಾಟ್ಕೊಂತ ಹೋಗೋದು ಬರ್ತಲ್ಲ ಸ್ಥಾನ ಕೊಟ್ಟರೆ ಇಲ್ಲಿ. ಅಂದರೆ ಒಂದೊಂದು ಸ್ಥಾನಕ್ಕೆ ಸಂಬಂಧಪಟ್ಟಂತೆ 600 ಜಪ ಆಗ್ಬೇಕಾ? ಇದು 600 ಅಲ್ಲ, ಬೇರೆ ಬೇರೆ ಬರ್ತಾವ್ರಿ. ಅಲ್ಲಿರೋದು ಸಂಖ್ಯೆ ಬೇರೆ ಬೇರೆ ಬರುತ್ತೆ. 6000 ಇದೆ. ಮೂಲಾಧಾರ ಚಕ್ರಕ್ಕೆ ಇನ್ನೂ ಒಂದು ಹೇಳ್ತಾರೆ ಇಂದ್ರ ಅಧಿಪತಿ ಬರ್ತಾನೆ. ಅಂದ್ರೆ ಬೇರೆ ಬೇರೆ ಯೋಗ ಶಾಸ್ತ್ರದವರು ಒಂದೊಂದು ಟೈಪ್ ಹೇಳ್ತಾರೆ. ಈಗ ತಂತ್ರದಿಂದ ಸಾಧನೆ ಮಾಡೋರು ಮೂಲಾಧಾರ ಚಕ್ರಕ್ಕೆ ಕಾಳಿ ಹೇಳ್ತಾರೆ. ಇಲ್ಲೇ ಈ ವೈದಿಕ ರೀತಿಯಿಂದ ಅಂದ್ರೆ ಏನ ಅದ್ರೊಳಗೆ ಒಂದು ವಾಮಾಚಾರ ಇನ್ನೊಂದು ಸಮಯಾಚಾರ ಅಂತ ಬರುತ್ತೆ. ಈಗ ನಾವು ಹೋಗ್ತಿರುವಂಥ ದಾರಿ ಸಮಯಾಚಾರ ಬರುತ್ತೆ. ಇದ್ರೊಳಗೆ ಎಷ್ಟು ಯೋಗ ಪದ್ಧತಿ ಬರ್ತಾವೆ. ಹಠ, ರಾಜ, ಮಂತ್ರಾಲಯ ಇವೆಲ್ಲ ತಂತ್ರೋಕ್ತ ಬರಂಗಿಲ್ಲ. ಇವು ಈಗ ನಾವು ನಡೆಸ್ಕೊಂಡು ಹೋಗುವಂಥ ಯಾವುದು ಒಂದು ತಂತ್ರದ ಮುಖಾಂತರ ಬರ್ತೈತಿ, ಇನ್ನೊಂದು ಸಮಯ ಅಂತ ಬರ್ತೈತಿ. ಸಮಯಾಚಾರ, ವಾಮಾಚಾರ ಇವು ಬರ್ತಾವೆ. ಈ ವಾಮಾಚಾರ ಅಂದ್ರೆ ಅದ್ರಾಗ ತಂತ್ರ ಮಿಕ್ಸ್ ಆಗುತ್ತೆ. ಅದ್ರಾಗ ಬೇರೆ ಬೇರೆನೂ ಅದಾವ ದಾರಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಗುರುಗಳು ನಮ್ಗೆ ಏಟ್ ಹೇಳ್ಯಾರ ಅಷ್ಟು ಹೇಳ್ತೀನಿ. ಸರಿ. ಸಮಯಾಚಾರ ಮಾರ್ಗದೊಳಗೆ ಇದ್ರೊಳಗೆ ಒಂದು 8 ಯೋಗ ಪದ್ಧತಿ ಬರ್ತಾವೆ. ಇದು ಮೂಲಾಧಾರ ಚಕ್ರಕ್ಕೆ ಇಂದ್ರ ಅಧಿಪತಿ ಬರ್ತಾನೆ. ಕೆಲವರು ಗಣಪತಿ ಅಂತಾನು ಹೇಳ್ತಾರ. ಅದನ್ನೇ ಗಣಪತಿ ಅಂತ ಗಣಪತಿ ಅಂತಾನೆ ಹೇಳ್ತಾರ. ಅಲ್ಲೇ ಏನೈತಿ ಬುಧಸ್ಥಾನ. ಇಲ್ಲಿ ಮೂಲಾಧಾರ ಚಕ್ರ ಬರೋದು ಅಲ್ಲಿ. ಬುಧಸ್ಥಾನ ಗಣಪತಿ 600 ಜಪ ಆಗ್ಬೇಕು. ಆಮೇಲೆ ಲಿಂಗಸ್ಥಾನ ಬ್ರಹ್ಮ, ಆಮೇಲೆ ನಾಭಿಸ್ಥಾನ ವಿಷ್ಣು, ಹೃದಯಸ್ಥಾನ ರುದ್ರ, ಕಂಠಸ್ಥಾನ ಆದಿಶಕ್ತಿ, ಆಮೇಲೆ ಗೃಹಮಧ್ಯ ಆತ್ಮ, ಆಮೇಲೆ ಸದ್ಗುರು. ಇಲ್ಲೇನಂದ್ರೆ ಮೂಲಾಧಾರ ಚಕ್ರ ಅಧಿಪತಿ ಗಣಪತಿ, ಅಲ್ಲಿ ಇಂದ್ರ ಅಂತಾನು ಹೇಳ್ತಾರ. ಯಾಕಂದ್ರೆ ಇಂದ್ರ ಲೋಕದೊಳಗೆ ಏನು ಭೋಗ ನಡೀತೈತಿ ಅದು ಅಲ್ಲಿ ನಡೆಯುತ್ತೆ. ಇನ್ನು ಮುಂದೆ ಬರುವಂಥದ್ದು ಸ್ವಾಧಿಷ್ಠಾನ ಚಕ್ರ. ಇಲ್ಲಿ ಏನೈತಿ ಮೂಲಾಧಾರ ನಂತರ ಬರುವಂಥದ್ದು ಇದಕ್ಕೆ ಅಧಿಪತಿ ಬ್ರಹ್ಮದೇವರು. ಬ್ರಹ್ಮನ ಕೆಲಸ ಏನಪ್ಪ ಅಂದ್ರೆ ಸೃಷ್ಟಿ ಮಾಡೋದು. ಅದ ಪ್ರಕಾರನ ಮನುಷ್ಯಂದು ಸೃಷ್ಟಿ ಅಲ್ಲಿಂದನೇ ಆಕೈತಿ. ಮತ್ತೆ ಅಲ್ಲಿ ಸಂಸಾರ ಮಾಡಿದಾಗ ಅವನಂತದ ಒಂದು ಪಿಂಡ್ ಹುಟ್ಟುತ್ತಲ್ಲ, ಅಲ್ಲಿಂದ ಸೃಷ್ಟಿ ಆಗತ್ತ ಬ್ರಹ್ಮಸ್ಥಾನ. ಅದರ ನಂತರ ಬರೋದು ಮಣಿಪುರಕ ಚಕ್ರ, ಅದಕ್ಕೆ ವಿಷ್ಣು ಅಧಿಪತಿ. ನಾಭಿಸ್ಥಾನ ಅಂದ್ರೆ ನಾಭಿ ಇಲ್ಲಿ ಬರ್ತೈತೆ. ಈಗ ಇನ್ನೊಂದು ಹೇಳ್ತಾರ, ಈ ಜಗತ್ತನ್ನು ಆಳುವಂಥವನು, ಈ ಜಗತ್ತನ್ನು ರಕ್ಷಣೆ ಮಾಡುವಂಥವನು ಯಾರಂದ್ರೆ ವಿಷ್ಣು ಅಂತ ಹೇಳ್ತಾರೆ. ವಿಷ್ಣು ಅಂತಂದು ಹೇಳ್ತಾರಂದ್ರೆ ಈ ಮನುಷ್ಯ ಉಂಡಂಥ ಆಹಾರ ಪಟ್ಟಿ ಒಳಗೆ ಹೋಗಿ ಅದು ಜೀರ್ಣಾಗಿ ಎಲ್ಲ ಕಡೆ ಏನೈತಿ ಶಕ್ತಿಯಾಗಿ ಎಲ್ಲ ಕಡೆ ಹೋಗತಿ. ಅಕಸ್ಮಾತ್ ಊಟ ಮಾಡೋದು ಬಿಟ್ಟ ಅಂದ್ರೆ ಶಕ್ತಿ ಅಲ್ಲಿಂದ ಉತ್ಪತ್ತಿ ಆಗೋದು ನಿಲ್ಲುತ್ತ. ನಿಂತ್ಯಪ್ಪ ಕೈಕಾಲು ಏನದ ಒಳಗಡಕತ್ತವು, ಮನುಷ್ಯಗೆ ಎದ್ದು ನಿಂದ್ರು ಕಠಿಣ ಆಗತ್ತ. ಈ ಕಾರಣದಿಂದ ಏನು ಮಾಡ್ತಾರ ಅಂದ್ರೆ ಅದು ಮಣಿಪುರ ಚಕ್ರಕ್ಕೆ ವಿಷ್ಣು ಅಧಿಪತಿ ನಾಭಿ. ಮತ್ತು ಜಗತ್ತು ರಕ್ಷಣೆ ಮಾಡವನ ಅವನ. ಅಲ್ಲಿ ಊಟ ಸಪ್ಲೈ ಎಲ್ಲ ಹೆಂಗೆ ಈ ಪಿಂಡಾಂಡ ಅನ್ನೋದು ಹೊಕ್ಕತಿ ಬಿದ್ದು ಹಂಗೆ ಬ್ರಹ್ಮಾಂಡ ಅನ್ನೋದು ಹೋಗತ್ತೆ. ಅದರ ನಂತರ ಬರೋದು ಮುಂದೆ ಯಾವುದು ಹೃದಯಸ್ಥಾನ, ರುದ್ರದೇವ್ರು ಬರ್ತಾರೆ. ಅಂದ್ರೆ ಅಲ್ಲಿ ಶಿವ ಬರ್ತಾನೆ. ಇಲ್ಲಿ ಏನೈತಿ ಅದನ್ನು ದಾಟಿಕೊಂಡು ಮೇಲೆ ಹೋದಾಗ ಆದಿಶಕ್ತಿ ಕುತ್ತಿಗೆಯಾಗಿ ಇಲ್ಲಿ. ಸೊ ಯೋಗ ಸಾಧನ ಮಾಡೋರು ಗೊತ್ತಾಗತ್ತದ. ಆ ಪ್ರತಿಯೊಂದು ಚಕ್ರ ದಾಟಿಕೊಂತ ಹೋದಂಗೆಲ್ಲ ನಾನು ಏನೇನು ಹೇಳಕತ್ತೀನಿ ಇವರೆಲ್ಲ ದರ್ಶನ ಕೊಡ್ತಾರ ಅಲ್ಲಿ. ಆ ಚಕ್ರದೊಳಗೆ ಅವ್ರು ಕಾಣ್ತಾರ. ಅದು ಎಲ್ಲ ಈ ಪ್ರತಿಯೊಂದು ಯೋಗ ಮಾಡೋವನಿಗೆ ಸಹಿತ ಅದು ದರ್ಶನ ಆಗತ್ತೈತಿ. ಆದ್ರೇನು ರಾಜಯೋಗದೊಳಗೆ ಇನ್ನೊಂದು ತೇರಿ ಬರುತ್ತೆ, ಅದು ಕುತ್ತಿಗೆಯಿಂದ ಮೇಲೆ. ಅವ್ರಿಗೆ ಮಾತ್ರ ಇವು ಯಾವ ದರ್ಶನ ಆಗಂಗಿಲ್ಲ. ನೇರವಾಗಿ ಇಲ್ಲಿಂದ ಆತ್ಮ, ನಂತರ ಮುಂದೆ ಪರಮಾತ್ಮ ಇಷ್ಟ ಆಕೈತೆ. ಇದನ್ನ ನಡುವನ ಕೆಲವೊಂದಿಷ್ಟು ದರ್ಶನ ಆಗುತ್ತೆ ಅವ್ರಿಗೆ. 3ನೇ ಕಣ್ಣು ಅವೆಲ್ಲ ಓಪನ್ ಆಗೋದು ಇಲ್ಲೇ ಆಕೈತೆ. ಇವಕ್ಕೇನೈತಿ ಒಂದೊಂದು ಸಂಖ್ಯೆ ಕೊಟ್ಟರಲ್ಲ, ಇದು 6,000 ಜಪ ಆಗ್ಬೇಕು, ಇದು 600 ಆಗ್ಬೇಕು, ಇದು 6,000, ಮತ್ತೆ ಮುಂದೆ 6,000, ಇಲ್ಲಿ 1,000, ಇಲ್ಲಿ 1,000, ಇಲ್ಲಿ 1,000, ಒಟ್ಟ ಏನೈತಿ 21,600 ಜಪ ಆಗತ್ತದ ಟೋಟಲ್ ಎಲ್ಲ ಕೂಡಿ. ಇದನ್ನು ಪ್ರತಿಯೊಂದು ಜೀವನ ಮಾಡುತ್ತ. ಆದ್ರೆ ಯೋಗಿ ಏನು ಮಾಡ್ತಾನ ಅಂದ್ರೆ ಅದಕ್ಕೆ ತನ್ನ ಸಾಧನ ಸೇರಿಸಿ ಮಾಡ್ತಾನೆ. ಅಲ್ಲಿ ಏನಾಕೈತಿ ಸಿದ್ಧಿಪುರುಷ ಅಕ್ಕನ. ಇಲ್ಲಿ ಏನಾಕೈತಿ ಅಂದ್ರೆ ಇವರು ಅಜ್ಞಾನ ಮಾಡ್ತಿರ್ತಾರ. ಇಲ್ಲಿ ಏನೂ ಆಗೋದಿಲ್ಲ, ಅವು ಸುಮ್ಮನೆ ಏನೈತಿ ನಾರ್ಮಲ್ ಆಗಿ ಬದುಕೊಂಡು ಸತ್ತು ಹೋಗೋದು. ಇದು ಇಷ್ಟ ಐತಿ. ಬುಧಸ್ಥಾನ, ಇಲ್ಲಿ ಮುಂದೆ ನಾಭಿಸ್ಥಾನ, ಹೃದಯಸ್ಥಾನ, ಕಂಠಸ್ಥಾನ ಇಲ್ಲಿ ಬರ್ತಾವಲ್ಲ, ಇಲ್ಲಿ ಗೃಹಮಧ್ಯ, ಇವು ಸಹಸ್ರಾರ ಚಕ್ರ. ಸಹಸ್ರಾರ ಇಲ್ಲಿ ಬರುತ್ತೆ. ಇಲ್ಲಿ ನಂತರ ಬರುವಂಥದ್ದು ವಾಯುಮಂಡಲ, ಮಧುಮಂಡಲ, ನಕ್ಷತ್ರ ಮಂಡಲ, ಚಂದ್ರಮಂಡಲ, ಸೂರ್ಯಮಂಡಲ ಇವೆಲ್ಲ ಬರ್ತಾವ. ಇದು ಮಧುಮಂಡಲ ಅಂತಂದ್ರೆ ಅಲ್ಲಿ ಸಾಧನೆ ಮಾಡುವಂಥವನಿಗೆ ಮೇಲಿನಿಂದ ಚಂದ್ರರಸ ಅಮೃತ ಅಂತ ಹೇಳ್ತಾರೆ, ಅದು ಬೀಳ್ತಿರುತ್ತೆ. ಬೀಳುತ್ತೆ. ಇವು ಏನದಾವಲ್ಲ ಒಂದೊಂದು ಮುಂದೆ ಕೆಲವೊಂದಿಷ್ಟು ಯೋಗದಾಗ ಅದಾವು. ಇವನ್ನೆಲ್ಲವನ್ನು ಬಿಡ್ಸೋಕ್ಕಾಗೋದಿಲ್ಲ. ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತಾನೆ. ಇದರ ನಂತರ ಬರೋದು ಮುಂದೆ ಚಿದಾಕಾಶ ಅಂತಾರೆ. ಈ ತಲೆಯಿಂದ ಮೇಲೆ ಏನೇನು ಬಯಲೈತಿ, ಪೂರಾ ಬಟ ಬೈಲಿ. ಮನುಷ್ಯನ ಪಿಂಡಾಂಡದ ಹೆಂಗೈತಿ ಇದೇ ಪ್ರಕಾರ ಬ್ರಹ್ಮಾಂಡ ಐತಿ. ಎಲ್ಲಿಂದ ಅಂದ್ರೆ ಈ ಸ್ವಂಟದಿಂದ ತಳಗಿನ ಭಾಗ 7 ಲೋಕ ಬೇರೆ ಬರ್ತಾವ.
ಓಕೆ ಅವನ ಇದ್ರಾಗ ಹಾಕಿಲ್ಲ. ಈ ಸೊಂಟಲಿಂದ ಮೇಲೆ 7 ಲೋಕ ಬೇರೆ ಬರ್ತಾವೆ. ಇಲ್ಲಿಂದ ಮೇಲೆ ಬರುವಂಥವು ಕೆಳಗೆ ಬರುವಂಥವು ಏನಂದ್ರೆ ಭೂಲೋಕ ಅನ್ನೋದು ಎಲ್ಲೇ ಇಲ್ಲಿ ಬರುತ್ತೆ. ಸೊಂಟ ಇಲ್ಲಿ ಭೂಲೋಕ ಬರುತ್ತೆ, ಅದೇ ಸೆಂಟ್ರು. ಹಾಂ, ಇಲ್ಲಿಂದ ಏನಾಯ್ತು ಕೆಳಗೆ ಪಾತಾಳ ಲೋಕಗಳು ಬರ್ತಾವೆ. ತಳಗ ಪಾದದ ತನಕನೂ 7 ಬೇರೆ ಆದವು ಲೋಕ. ಅಲ್ಲೇ ಪಾತಾಳ ಲೋಕ ಚಾಲು ಆಕೈತಿ. ಇದರ ಮೇಲೆ ಬರುವಂಥದ್ದು ಊರ್ಧ್ವ ಲೋಕ. ಓಕೆ 14 ಲೋಕ ಬರ್ತಾವೆ. 7 ದ್ವೀಪ, 14 ಲೋಕ, ಹಿಂಗೆಲ್ಲ ಬರ್ತಾವೆ. 9 ಖಂಡ ಹಿಂಗೈತೆ ಹೇಳ್ತಾರೆ. ಇಲ್ಲಿ ಮೇಲೆ ಬರುವಂಥ ಲೋಕ ಹೆಂಗೆ ಮನುಷ್ಯ ಮೇಲೆ ಹೋಗ್ತಾನೆ ಹಂಗೆ ಒಂದೊಂದು ಅನುಭವ ಬೇರೆ ಬರ್ತಾವೆ. ಆ ಅನುಭವ ಅವ್ರಿಗೆ ಆಗತ್ತೆ. ಯೋಗ ಮಾಡೋನಿಗೆ ಇದು ಅನುಭವ ಆಗತ್ತೆ. ಮತ್ತು ಈ ಪಿಂಡಾಂಡ ಅನ್ನೋದು ಹೆಂಗೈತಿ, ಮನುಷ್ಯನ ಪಿಂಡಾಂಡದೊಳಗೆ ತಳಗೆ 7 ಚಕ್ರ ಮೇಲೆ 7 ಚಕ್ರ ಹೆಂಗದವು, ಇದೇ ಟೈಪನ ಈ ಪಿಂಡಾಂಡದ ಹಂಗನ ದೊಡ್ಡ ಪ್ರಮಾಣ ಬ್ರಹ್ಮಾಂಡ ಐತಿ. ಸೊ ಅದರಲ್ಲೂ ಹಂಗೆ ಬರುತ್ತೆ. ಅದ್ರಾಗೂ ಹಂಗೆ ಅದು ಇದು ಏನೈತಿ, ಇದು ಪಿಂಡಾಂಡ, ಅದು ಬ್ರಹ್ಮಾಂಡ ಇಷ್ಟ ಅಂತರ. ಇಲ್ಲಿ ಹೆಂಗೆ ಸಿಸ್ಟಮ್ ಐತಿ ಅದ ಸಿಸ್ಟಮ್ ಅಲ್ಲಿ ಐತಿ. ಓಕೆ, ಸೈಜಲ್ಲಿ ಇದು ಚಿಕ್ಕದು ಅದು ದೊಡ್ಡದು, ಅದು ದೊಡ್ಡದು. ಇದು ಸಣ್ಣ ಟಿ ವಿ, ಅದು ಸಿನಿಮಾ ಥಿಯೇಟ್ರ್ನಾಗ ಇರುವಂಥ ದೊಡ್ಡ ಸಿನಿಮಾ ತೋರಿಸ್ದಂಗೆ ಆ ಥರ ಅಷ್ಟ ಅಂತರ. ಇನ್ನು ಮುಂದೆ ಈ ತಲೆ ಮೇಲೆ ಏನಾರ ಐತನ, ನಮ್ಗೇನು ಕಾಣಿಸ್ತಾ ಇಲ್ಲ. ತಲೆ ಮ್ಯಾಗ ಏನಿಲ್ಲ, ಬೈಲ್ ಐತಿಲ್ಲ. ಈಗ ತಲೆ ಮೇಲೆ ಬೈಲ್ ಐತಿ. ಹೌದು. ಹಂಗೆ ಇಲ್ಲಿ ಏನಪ್ಪ ಅಂದ್ರೆ ಮೇಲೆ ಈ ಪರಬ್ರಹ್ಮ ಇಲ್ಲಿ ಬರ್ತಾನ ಲಾಸ್ಟ್ಗೆ. ರಾಮ ಅನ್ನುವಂಥ ಬೀಜಾಕ್ಷರ ಏನೈತಿ ಅದು ಪರಬ್ರಹ್ಮ. ಆತ್ಮ, ಅದ್ರ ನಂತರ ಪರಮಾತ್ಮ, ಎರಡು ಒಂದನ. ಅದ್ರ ಆಚೆ ಕಡೆ ಏನಪ್ಪ ಅಂದ್ರೆ ಬೈಲ್ ಐತಿ ಇಲ್ಲಿ. ಓಕೆ, ಪಟ ಬೈಲಿ. ಈ ತೆಲಿಲಿಂದ ಮ್ಯಾಗ ಏನೈತಿ ಇಲ್ಲಿ ಬೈಲು, ಎಲ್ಲ ಬೈಲೈತಿ. ಹಂಗೈತೆ ಇಲ್ಲಿನೂ ಬೈಲೈತಿ, ತಳಗನು ಬೈಲೈತಿ. ಈ 7 ಲೋಕ ತಳಗನು ಬೈಲೈತಿ, ಮ್ಯಾಗನು ಬೈಲೈತಿ, ಸುತ್ತಾರದ ಎಲ್ಲ ಬೈಲೈತಿ. ಖಾಲಿ ಜಾಗ, ಖಾಲಿ, ಅದಕ್ಕೆ ಬೈಲೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಏನು ನಡುವೆ ಐತಲ್ಲ ಇದು ಹೆಂಗೈತಿ, ಇದು ಕುಂಡಲಿಂದ, ಇದು ನಕಾಶ. ಇದು ಮನುಷ್ಯನೊಳಗೆ ಹೆಂಗೈತಿ, ಹಿಂಗೆ ಮೇಲೆ ಬ್ರಹ್ಮಾಂಡದಾಗ ಐತಿ. ಈಗ ನಾವು ನಿಂತಿರೋದು ಭೂಲೋಕಿದು. ಇದ್ರ ಮೇಲೆ ಊರ್ದು ಲೋಕ ಬರ್ತಾವೆ, ತಳಗೆ 7 ಪಾತಾಳ ಬರ್ತಾವೆ. ಮನುಷ್ಯ ಪುಣ್ಯ ಹೆಂಗೆ ಮಾಡ್ತಾನೆ ಹಂಗೆ ಮ್ಯಾಕ್ ಹೊಕ್ಕಾನ. ಪಾಪ ಮಾಡ್ದಂಗೆ ಕೆಳಗೆ ಪಾಪ ಮಾಡಿದವನು ಮೊದಲು ನಾಲ್ಕದಾಗ ಶಿಕ್ಷೆ ಅನುಭವಿಸಿ ಆಮೇಲೆ ತಳಗೆ ಹೋಗೋದು. ಅಲ್ಲಿವರೆಗೂ ನಾಲ್ಕಕ್ಕೆ ಇದು ತಳಗೆ ಹೋಗಂಗಿಲ್ಲ. ಮೊದಲು ಏನಪ್ಪ ನಾಲ್ಕದೊಳಗೆ ಏನೇನು ಆಗ್ಬೇಕು ಎಲ್ಲ ಆಗಿ ಆಮ್ಯಾಗ ತಳಗೆ ಹೋಗ್ತಾನ, ಹಂಗೆ ತಳಕ್ಕೆ ಹೋಗೋದು. ಓಕೆ, ಇದಕ್ಕೆ ಬ್ರಹ್ಮ ಸಂದರ್ಶನ ಯೋಗ ಅಂತಂದ್ರೆ, ಬ್ರಹ್ಮ ಸಂದರ್ಶನ ಯೋಗ ಅಂತ ಯಾಕೆ ಹಾಕೈತಿ ಅಂದ್ರೆ, ಇದು ಎಷ್ಟು ಯೋಗ ಅದಾವು ಎಲ್ಲ ಯೋಗಕ್ಕೂ ಇದು ಟೈಟಲ್ ಬರೋಬ್ಬರಿ ಆಗತ್ತ. ಅದಕ್ಕೆ ಅದನ್ನು ಹಾಕೈತಿ. ಎಷ್ಟೋ ಯೋಗ ಇರಲಿ, ರಾಜಯೋಗ ಇರಲಿ, ಹಠಯೋಗ ಇರಲಿ, ಲಯ ಯೋಗ ಇರಲಿ, ಅಥವಾ ಇನ್ನೊಂದು ಮಂತ್ರ ಯೋಗ ಇರಲಿ, ಕ್ರಿಯಾ ಯೋಗ ಇರಲಿ, ಅಥವಾ ಇನ್ಯಾವ್ಯಾವುದೋ ಯೋಗ ಇರಲಿ, ಆ ಎಲ್ಲ ಯೋಗಕ್ಕೂ ಇದು ಟೈಟಲ್ ಇದು ಒಂದ ಬರ್ತೈತಿ, ಬ್ರಹ್ಮ ಸಂದರ್ಶನ. ಅಲ್ಲಿ ಬ್ರಹ್ಮ ದರ್ಶನ ಆಗತ್ತ. ಅದಕ್ಕೆ ಅದನ್ನು ಅಲ್ಲೇ ಬರ್ಸಿದ್ದೀರ. ಸೊ 21,000 ಜಪ ಅಂತ ಹೇಳಿದ್ರಿ ನೀವು. ಇದನ್ನ ಎಷ್ಟು ದಿನಗಳಲ್ಲಿ ಮಾಡಬೇಕು, ಇಲ್ಲ ಎಷ್ಟು ಸಮಯ? 1 ದಿನದಾಗ ಆಗತ್ರಿ ಅದು. ಆಗುತ್ತಾ? ಈ ಉಸಿರಾಟ ಮಾಡ್ತಾನಿಲ್ಲ ಹಿಂಗ. ಹೌದು, ಉಸಿರಾಟ ಇದು 1 ದಿನಕ್ಕೆ ಇಷ್ಟು ಸಂಖ್ಯೆ ಆಕತಿ. ಓಹೋ, ಒಂದೇ ದಿವಸದಲ್ಲಿ ಮಾಡ್ಬೋದು? ಇಲ್ಲ, ಮಾಡ್ಬೋದಲ್ಲ, ಮಾಡಾಕತ್ತಿರ ಕಮ್ಮಿ ಆಕತಿ. ಈಗ ನಾವು ಸುಮ್ಮನೆ ಹಂಗ ಹಿಂಗೆ ಇದ್ವಪ್ಪ ಅಂದ್ರೆ ಅದು 21,000 ಉಸಿರು ಹೋಗಿ ಬರೋದು ಇದ್ದೇ ಇರುತ್ತೆ. ಓಕೆ, 1 ದಿನ ಜಪ. ಇದನ್ನೇನಪ್ಪ ಅಂದ್ರೆ ಉಸಿರನ್ನು ಕೂಡ ಮಂತ್ರ ಸೇರಿಸಿದಂದ್ರೆ ಆವಾಗ ಮತ್ತದ ಆಕಾರ ಬದಲಿ ಆಗುತ್ತೆ. ಸೊ ಯಾರು ಇದನ್ನು ಮಾಡ್ಕೋಬೋದು ಗುರುಗಳ? ಇದನ್ನು ಯಾರು ಇದನ್ನು ಮಾಡ್ಕೊಂಡು ನೋಡ್ರಿ, ಯೋಗ ಮಾಡ್ಬೇಕಪ್ಪ ಅಂದ್ರೆ ಯೋಗ ಮೂರ್ಖರಿಗೆ ಅಲ್ಲ, ಬುದ್ಧಿವಂತರಿಗೆ ಯೋಗ. ಹೌದು, ಬಳ್ಳು ತೋರಿಸಿದ್ರಪ್ಪ ಅಂದ್ರೆ ಕೈ ನುಂಗುಲಿ ಹಾಕದಾಗ ಅವ್ರ ಬುದ್ಧಿ ಇರ್ಬೇಕು. ಬುದ್ಧಿವಂತರಿಗೆ ಮಾತ್ರ ಯೋಗ ಐತಿ, ಮೂರ್ಖರಿಗೆ ಅಲ್ಲದು. ಮೂರ್ಖರು ಏನು ಮಾಡೋದಂದ್ರೆ ಏನೈತಿ, ಬೇರೆ ದಾರಿಗಳು ಅದಾವು, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಆದ್ರೆ ಮಾಡ್ಕೊಂತ ಹೋಗಿ ನಡೀತೈತಿ. ಇದ್ರ ಕಾಲಿಡ್ಬೇಕಂದ್ರೆ ಹಿಂಗ ಇರ್ಬೇಕಂತ ನೇಮ ಐತಿ. ಈಗ ಹಂಗ ಹೇಳ್ತೀನಿ ನಿಮ್ಗೆ. ಓಕೆ, ಈಗ ನಮ್ಗೆ ಒಂದು ಕುರ್ಚಿ ಐತಿ, ಎದಕ್ಕದ ನನಗೊಬ್ಬ ಕುಂದ್ರಾಕ. ಹೌದು, ಇನ್ನೂ ಒಂದು ಕುರ್ಚಿ ತೊಗೊಂಬಂದು ಅಲ್ಲಿ ಇಡುವಂಗಿಲ್ಲ. ಯಾಕೆ ಇಡುವಂಗಿಲ್ಲ ಅಂದ್ರೆ ನಿನಗೆ ಅವಶ್ಯಕತೆ ಎಷ್ಟೈತಿ, ಒಂದೇ ಸಾಕು, ಮತ್ತು ಇನ್ನೊಂದು ಇಡುವಂಗಿಲ್ಲ ಅಂತ ಯೋಗ ಹೇಳುತ್ತಾ. ಹೆಚ್ಚಿಗೆ ತಂದೆಲ್ಲ ಜಮಾ ಮಾಡಕತ್ತೇನಪ್ಪ ಜಾಡ್ಸ್ ಒದಿತೈತೆ ಅಂತ. ಇದ್ರ ಕಾಲಿಡಕ್ಕೆ ಹೋಗ್ಬೇಡ, ಹೋಗಿ ಅಲ್ಲೇ ಹತ್ತಾಗ ಅಂತ. ಒಂದರಲ್ಲೇ ಕೆರೆ ಆಗ್ಬೇಕು. ಅವು ಊಟ ಮಾಡ್ಬೇಕಾದ್ರೆ ಏನು ಸಾಮಾನು ಅವಶ್ಯಕತೆ ಎಷ್ಟೈತಿ, ಎಷ್ಟು ಒಂದು ತಂಬಿಗೆ ಒಂದು ತಾಟ ಆದ್ರೆ ಮುಗಿತು. ಹೌದು, ಇನ್ನೊಂದು ತಂಬಿಗೆ ಇನ್ನೊಂದು ತಾಟು ಎಕ್ಸ್ಟ್ರಾ ಇಡುವಂಗಿಲ್ಲ ಅಲ್ಲಿ. ಹೌದು, ಒಟ್ಟಿನೊಳಗೆ ಹೆಚ್ಚಿನ ವಸ್ತುಗಳನ್ನು ಸೇರ್ಸಂಗಿಲ್ಲ, ಸಂಗ್ರಹ ಮಾಡಂಗಿಲ್ಲ. ನಮಗಿಲ್ಲಿ ಬದುಕಾಕ ಎಷ್ಟು ಬೇಕು ಅಷ್ಟ ಇಟ್ಕೋಬೇಕಂತ ಯೋಗ ಹೇಳುತ್ತೆ. ಮತ್ತು ಅದನ್ನು ಬಿಟ್ಟು ಇವ್ರು ಏನಾರು ಹೆಚ್ಚಿಂದ ಏನಾರು ಸಂಗ್ರಹ ಮಾಡಕತ್ತೀರಿ, ಯೋಗ ಭ್ರಷ್ಟ ಅಕ್ಕನ. ಯೋಗ ನಡೆಯಂಗಿಲ್ಲ ಇಲ್ಲಿ. ದುಡ್ಡು ಆದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟ ಇಟ್ಕೋಬೇಕು, ಹೆಚ್ಚಿಂದ ಇಡಂಗಿಲ್ಲ. ಮತ್ತು ಹೆಚ್ಚಿಂದ ಇಡಲಿಲ್ಲ ಮುಂದೆ ಹೆಂಗೆ ಅಂತಾರೆ ಅವ ನಡೆಸ್ತಾನೆಲ್ಲ. ಅವಾಗ ಏನು ಅವಶ್ಯಕತೆ ಬರ್ತೈತಿ ಅದನ್ನು ಕೊಡ್ತಾನೆ, ಮತ್ತು ಅದು ಹೋಗೈತಿ, ಹೋಗುತ್ತಾ ಬರುತ್ತೆ.
ಸೊ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ, ಅಷ್ಟ ಹೆಚ್ಚಿಗೆ ಇಟ್ಕೊಳಂಗಿಲ್ಲ. ಖಾಲಿ ಆಗ್ತಾ ಇದ್ದಂಗೆ ಮತ್ತೆ ಇನ್ಯಾವುದೋ ಕೆಲಸ ಬಂದಾಗ ಅದಕ್ಕೆ ಸಂಬಂಧ ಅದನ್ನ ಏನೈತೆ ಅವ್ರು ಕೊಟ್ಟೋಕ್ಕಾರ ಅಂತ ಅನ್ನೋಕ್ಕೇನು ನಾವು ಇಲ್ಲಿ ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವಲ್ಲ, ಹೌದು, ಯಾರ ಮೇಲೆ ಭರವಸೆ ಇಟ್ಟು ಬಂದಿರ್ತೀವಿ, ಸಾಧನೆ ಮಾಡ್ತಿರ್ತೀವಿ, ಅವ ಯಾವುದೋ ಒಂದು ರೂಪದಿಂದ ಕಳಿಸ್ತಾನೆ, ಮತ್ತೆ ನಡೀತೈತೆ ಅದ. ಸೂಪರ್. ಅಂದ್ರೆ ಈ ನಂಬಿಕೆ ಇದ್ರೆ ನಡೆಯತ್ತೆ, ಮತ್ತೆ ಈ ನಂಬಿಕೆ ಇಲ್ಲ ನಡೆಯಂಗಿಲ್ಲ. ಅದು ಒಂದು ಐತೆ ಹಂಗೆ. ಓಕೆ, ಸೂಪರ್ ಗುರುಗಳೇ. ಸೊ ಇದು ತುಂಬ ಚೆನ್ನಾಗಿ ತಿಳಿಸಿದ್ದೀರಾ ಇದ್ರ ಬಗ್ಗೆ. ಸೊ ನಮ್ಮ ವೀಕ್ಷಕರಿಗೂ ಇದು, ನನಗಂತೂ ಹೊಸದಿದು, ನಮ್ಮ ವೀಕ್ಷಕರಿಗೂ ಇದು ಹೊಸ ಒಂದು ಅನುಭವದ್ದು ವಿಶೇಷವಾದ ಒಂದು ಚಿತ್ರ.